ಒಬ್ಬ ತಮಿಳುನಾಡಿನ ಸೂಪರ್ ಸ್ಟಾರ್, ಒಬ್ಬರು ದಕ್ಷಿಣ ಭಾರತದ ಸ್ಟಾರ್ ನಟಿ. ಒಂದು ಮದುವೆ, ಒಂದು ವಿಚ್ಛೇದನ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸುದ್ದಿ.comನ ಈ ವಿಡಿಯೋಗೆ ಸ್ವಾಗತ. ಸದ್ಯ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಅಂದರೆ ಅದು ತಮಿಳುನಾಡಿನ ಸೂಪರ್ ಸ್ಟಾರ್ ಹಾಗೂ ರಾಜಕಾರಣಿ ದಳಪತಿ ವಿಜಯ್ ಅವರ ವೈಯಕ್ತಿಕ ಜೀವನದ ಏರುಪೇರುಗಳು. ಚಿತ್ರರಂಗದಲ್ಲಿ ದಶಕಗಳ ಕಾಲ ಸೂಪರ್ ಸ್ಟಾರ್ ಆಗಿ ಮೆರೆದು ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇತಿಹಾಸವನ್ನು ಬರೆದಿರುವ ದಳಪತಿ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಿ ಈಗ ಭಾರೀ ಬಿರುಗಾಳಿ ಎದ್ದಿದೆ. ಒಂದು ಕಡೆ ರಾಜಕೀಯ ಯಶಸ್ಸಿನ ಉತ್ತುಂಗದಲ್ಲಿದ್ದರೆ, ಇನ್ನೊಂದು ಕಡೆ ಕಳೆದ 26 ವರ್ಷಗಳ ಸಂಸಾರ ಸೌಧ ಈಗ ಕೋರ್ಟ್ ಮೆಟ್ಟಿಲೇರಿದೆ. ನಟ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದೇಕೆ? ಈ ವಿಷಯದಲ್ಲಿ ನಟಿ ತ್ರಿಷಾ ಕೃಷ್ಣನ್ ಅವರ ಹೆಸರು ಏಕೆ ಕೇಳಿಬರುತ್ತಿದೆ? ವಿಜಯ್ ಅವರ 603 ಕೋಟಿ ಆಸ್ತಿಯಲ್ಲಿ ಸಂಗೀತಾರವರು ಕೇಳುತ್ತಿರುವುದೇನು? ಈ ಇಡೀ ವಿವಾದದ ಹಿಂದಿರುವ ಅಸಲಿ ಸತ್ಯವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಆಗಸ್ಟ್ 25, 1999. ಹೌದು ವೀಕ್ಷಕರೇ, ವಿಜಯ್ ಅವರು ಈ ದಿನಾಂಕದಂದು ತಮ್ಮ ದೊಡ್ಡ ಅಭಿಮಾನಿಯಾಗಿದ್ದ ಲಂಡನ್ ಮೂಲದ ಸಂಗೀತಾರವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಸುಮಾರು 22 ವರ್ಷಗಳ ಕಾಲ ತಮಿಳು ಚಿತ್ರರಂಗದಲ್ಲಿ ಈ ಜೋಡಿಯನ್ನು ಪರ್ಫೆಕ್ಟ್ ಕಪಲ್ಸ್ ಎಂದು ಕರೆಯಲಾಗುತ್ತಿತ್ತು. ಆದರೆ 2021 ನಂತರ ಇವರ ಸಂಸಾರದಲ್ಲಿ ಬಿರುಕು ಮೂಡಲು ಆರಂಭವಾಯಿತು. ಸಂಗೀತಾ ಅವರ ಡಿವೋರ್ಸ್ ಅರ್ಜಿಯ ಪ್ರಕಾರ 2021 ಏಪ್ರಿಲ್ ತಿಂಗಳಿನಲ್ಲಿ ವಿಜಯ್ ಅವರ ಜೀವನದಲ್ಲಿ ಮತ್ತೊಬ್ಬ ಮೇರು ನಟಿಯ ಎಂಟ್ರಿ ಆಗಿದೆ ಅನ್ನೋದು ಸಂಗೀತಾ ಅವರಿಗೆ ಗೊತ್ತಾಗುತ್ತೆ. ಅಲ್ಲಿಂದಾಚೆಗೆ ವಿಜಯ್ ತನ್ನ ಪತ್ನಿ ಮತ್ತು ತನ್ನ ಮಕ್ಕಳನ್ನು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ನಿರ್ಲಕ್ಷಿಸಲು ಆರಂಭಿಸಿದರು ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಫೆಬ್ರವರಿ 24, 2026. ಹೌದು ವೀಕ್ಷಕರೇ, ಈ ದಿನಾಂಕದಂದು ಸಂಗೀತಾ ಅವರು ಚಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿರುತ್ತಾರೆ. ಈ ಅರ್ಜಿಯಲ್ಲಿ ಅವರು ವಿವಾಹೇತರ ಸಂಬಂಧ ಮತ್ತು ಮಾನಸಿಕ ಕ್ರೌರ್ಯ ಎಂಬ ಗಂಭೀರ ಆರೋಪಗಳನ್ನು ನಟ ವಿಜಯ್ ಅವರ ಮೇಲೆ ಮಾಡಿದ್ದಾರೆ. ಇದಲ್ಲದೆ ಈ ಅರ್ಜಿಯಲ್ಲಿ ತನ್ನ ಪತಿ ಆ ನಟಿಯ ಜೊತೆ ವಿದೇಶ ಪ್ರವಾಸಗಳನ್ನು ಮಾಡುತ್ತಾ ಸಾರ್ವಜನಿಕ ಸಮಾರಂಭಗಳಲ್ಲಿ ಮುಕ್ತವಾಗಿ ಓಡಾಡುತ್ತಿದ್ದಾರೆ. ಆ ನಟಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪತಿಯ ಜೊತೆಗಿನ ಫೋಟೋಗಳನ್ನು ಹಾಕಿದಾಗ ತನ್ನ ಪತಿ ಅದನ್ನು ವಿರೋಧಿಸಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಇದು ತನಗೆ ಮತ್ತು ತನ್ನ ಮಕ್ಕಳಿಗೆ ಸಮಾಜದಲ್ಲಿ ತುಂಬಾ ಮುಜುಗರ ಮತ್ತು ಮಾನಸಿಕ ಕಿರುಕುಳಗಳನ್ನು ಉಂಟು ಮಾಡಿದೆ. ಇದಲ್ಲದೆ ಅವರಿಗೆ ಮಾನಸಿಕವಾಗಿ ಕೂಡ ತುಂಬ ನೊಂದಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಸದ್ಯಕ್ಕೆ ಸಂಗೀತಾ ಅವರು ತಮ್ಮ ಇಬ್ಬರು ಮಕ್ಕಳ ಭವಿಷ್ಯಕ್ಕಾಗಿ ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ ಮತ್ತು ಅಲ್ಲಿಂದಲೇ ಈ ಕಾನೂನು ಹೋರಾಟವನ್ನು ಕೂಡ ನಡೆಸುತ್ತಿದ್ದಾರೆ. ನಟ ವಿಜಯ್ ಧರ್ಮಪತ್ನಿ ಸಂಗೀತಾ ಅವರವರು ವಿಚ್ಛೇದನದ ಜೊತೆ ವಿಜಯ್ ಅವರ ಶ್ರೀಮಂತಿಕೆಗೆ ತಕ್ಕಂತೆ ತಮಗೆ ಜೀವನಾಂಶ ಕೊಡಿಸಬೇಕು ಎಂದು ಕೋರ್ಟ್ನಲ್ಲಿ ಕೋರಿಕೊಂಡಿದ್ದಾರೆ. ಈಗ ಚೆನ್ನೈನ ನೀಲಂಕರೈನಲ್ಲಿ ತಾವು ಇರುತ್ತಿರುವ ಮನೆಯಲ್ಲೇ ತನಗೆ ಕೂಡ ವಾಸಿಸಲು ಒಪ್ಪು ನೀಡಬೇಕು. ಹಾಗೆಯೇ ಟಿವಿ ಮತ್ತು ಮೀಡಿಯಾಗಳಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾಗಿ ದೊಡ್ಡ ಸುದ್ದಿಯಾಗಬಾರದು ಎನ್ನುವ ಕಾರಣಕ್ಕೆ ಈ ಕೇಸಿನ ವಿಚಾರಣೆಯನ್ನು ರಹಸ್ಯವಾಗಿ ನಡೆಸಬೇಕು ಎಂದು ಸಂಗೀತಾ ಕೋರ್ಟ್ನಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ವಿಜಯ್ ಪತ್ನಿ ಉಲ್ಲೇಖಿಸಿರುವ ಆ ಖ್ಯಾತ ನಟಿ ಯಾರು? ಈ ಪ್ರಶ್ನೆಗೆ ಇಡೀ ಸೋಷಿಯಲ್ ಮೀಡಿಯಾ ಬೆರಳು ಮಾಡಿ ತೋರಿಸುತ್ತಿರುವುದು ನಟಿ ತ್ರಿಷಾ ಕೃಷ್ಣನ್ ಅವರ ಕಡೆಗೆ. 2004ರಲ್ಲಿ ಬಂದ ಸೂಪರ್ ಹಿಟ್ ಗಿಲ್ಲಿ ಸಿನಿಮಾದಿಂದ ಆರಂಭವಾದ ನಟಿ ತ್ರಿಷಾ ಮತ್ತು ವಿಜಯ್ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇತ್ತೀಚಿನ ಲಿಯೋ ಸಿನಿಮಾದವರೆಗೂ ಕೂಡ ಮುಂದುವರೆದಿದೆ. ಆದರೆ ಇದು ಕೇವಲ ಸಿನಿಮಾಗೆ ಸೀಮಿತವಾಗಿರಲಿಲ್ಲ. ವಿಜಯ್ ಮತ್ತು ತ್ರಿಷಾ
ಇಬ್ಬರು ರಹಸ್ಯವಾಗಿ ಮದುವೆಯಾಗಿದ್ದಾರೆ, ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದಾರೆ, ನಾರ್ವೆ ಮತ್ತು ಲಂಡನ್ಗೆ ರಹಸ್ಯ ಪ್ರವಾಸ ಹೋಗುತ್ತಿದ್ದಾರೆ ಎಂಬ ಅಂತೆ ಕಂತೆಗಳು ಹರಿದಾಡುತ್ತಲೇ ಇವೆ. ಇದಕ್ಕೆ ತುಪ್ಪ ಸುರಿಯುವಂತೆ ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಒಂದು ವಿವಾಹದ ರಿಸೆಪ್ಷನ್ನಲ್ಲಿ ವಿಜಯ್ ಮತ್ತು ತ್ರಿಷಾ ಇಬ್ಬರೂ ಕೂಡ ಮ್ಯಾಚಿಂಗ್ ಗೋಲ್ಡನ್ ಬಣ್ಣದ ಉಡುಪಿನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು. ಸಾರ್ವಜನಿಕವಾಗಿ ಇವರಿಬ್ಬರು ಒಟ್ಟಿಗೆ ಓಡಾಡುತ್ತಿರುವುದನ್ನು ನೋಡಿದ ನೆಟ್ಟಿಗರು ಮತ್ತು ಟ್ರೋಲ್ ಪೇಜಸ್ಗಳು ಸಂಗೀತ ಮಾಡಿರುವ ಆರೋಪಗಳನ್ನು 100ಕ್ಕೆ 100 ನಿಜ ಇರಬಹುದು ಎಂದು ಚರ್ಚಿಸಲು ಆರಂಭಿಸಿದ್ದಾರೆ. ಇಫ್ ಯು ನೋ ಯು ನೋ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್. ನಟ ವಿಜಯ್ ಅವರ ಪಕ್ಷ ಟಿವಿಕೆ ತಮಿಳುನಾಡಿನ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ತ್ರಿಷಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ IYKYK ಅಂದರೆ ಇಫ್ ಯು ನೋ ಯು ನೋ, ತಿಳಿದವರಿಗೆ ಮಾತ್ರ ಗೊತ್ತು ಎಂಬ ಬರಹವಿರುವ ಒಂದು ಕಾರ್ಟೂನ್ ಚಿತ್ರವೊಂದನ್ನು ಹಂಚಿಕೊಂಡರು. ಇದು ವಿಜಯ್ ಅವರ ಗೆಲುವನ್ನು ಸಂಭ್ರಮಿಸಲು ಹಾಕಿದ ಗುಪ್ತ ಸಂದೇಶ ಎಂದು ಫ್ಯಾನ್ಸ್ಗಳು ಕಮೆಂಟ್ ಮಾಡಿದ್ದಾರೆ. ಟಿವಿಕೆ ಪಕ್ಷದ ಹೆಸರಿನ ವದಂತಿ. ಹೌದು ವೀಕ್ಷಕರೇ, ವಿಜಯ್ ಅವರು ತಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಟಿವಿಕೆ ಅಂದರೆ ತಮಿಳಗ ವೆಟ್ರಿ ಕಳಗಂ ಎಂದು ಹೆಸರಿಟ್ಟಿದ್ದಾರೆ. ಆದರೆ ಇವರಿಬ್ಬರ ಸಂಬಂಧದ ಬಗ್ಗೆ ತೀವ್ರವಾಗಿ ಚರ್ಚೆ ನಡೆಯುತ್ತಿರುವುದರಿಂದ ನೆಟ್ಟಿಗರು ಮತ್ತು ಫ್ಯಾನ್ಸ್ ಟಿವಿಕೆ ಎಂಬ ಶಾರ್ಟ್ ಫಾರ್ಮ್ ಅನ್ನು ವಿಜಯ್ ಅವರು ಗುಪ್ತವಾಗಿ ತ್ರಿಷಾಗೆ ಸಮರ್ಪಿಸಿದ್ದಾರೆ ಎಂಬ ಸಿದ್ಧಾಂತವನ್ನು ಹುಟ್ಟುಹಾಕಿದ್ದಾರೆ. ಅಂದರೆ ಟಿ ಎಂದರೆ ತ್ರಿಷಾ, ವಿ ಎಂದರೆ ವಿಜಯ್ ಮತ್ತು ಕೆ ಎಂದರೆ ಕೃಷ್ಣನ್ ಅಂದರೆ ತ್ರಿಷಾ ಅವರ ತಂದೆಯ ಹೆಸರು ಕೃಷ್ಣನ್ ಎಂದು ಅರ್ಥೈಸಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯೇ ಮಾಡಿದ್ದಾರೆ. ನಟ ವಿಜಯ್ ಪ್ರಮಾಣ ವಚನ, ತ್ರಿಷಾ ಇನ್ಸ್ಟಾಗ್ರಾಮ್ ಪೋಸ್ಟ್. ಹೌದು ವೀಕ್ಷಕರೇ, ಮೇ 10, 2026ರಂದು ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಐತಿಹಾಸಿಕ ದಿನದಂದು ಅವರ ಪತ್ನಿ ಸಂಗೀತ ಆಗಲಿ ಅಥವಾ ಅವರ ಮಕ್ಕಳಾಗಲಿ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಇತ್ತ ಮಗ ಜೇಸನ್ ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ತಂದೆಯನ್ನೇ ಅನ್ಫಾಲೋ ಮಾಡಿದ್ದಾರೆ. ಆದರೆ ಆ ಕಾರ್ಯಕ್ರಮದ ಮೊದಲ ಸಾಲಿನಲ್ಲಿ ವಿಜಯ್ ತಾಯಿಯ ಪಕ್ಕದಲ್ಲೇ ಕುಳಿತು ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕವರೇಜ್ ಪಡೆದಿದ್ದು ಮಾತ್ರ ನಟಿ ತ್ರಿಷಾ ಕೃಷ್ಣನ್. ನಟ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ತ್ರಿಷಾ ಕಣ್ಣೀರು ಹಾಕಿದ್ದ ದೃಶ್ಯಗಳು ಎಲ್ಲೆಡೆ ವೈರಲ್ ಆದವು. ಯಾವ ಹಂತಕ್ಕೆ ಎಂದರೆ ಅಭಿಮಾನಿಗಳು ತ್ರಿಷಾ ವಿಜಯ್ ಅವರ ಹೆಂಡತಿಯೇ ಆಗಿರಬೇಕು ಅನ್ನುವಷ್ಟು ಭಾವನಾತ್ಮಕವಾಗಿ ಕಣ್ಣೀರಾಕಿದ್ದಾರೆ ಎಂದು ಎಲ್ಲೆಡೆ ವಾದ ಪ್ರತಿವಾದಗಳನ್ನು ಪ್ರಾರಂಭಿಸಿದರು. ಈ ಕಾರ್ಯಕ್ರಮದ ನಂತರ ನಟಿ ತ್ರಿಷಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಆ ದಿನದ ತಮ್ಮ ಫೋಟೋವನ್ನು ಹಂಚಿಕೊಂಡು ದ ಲವ್ ಈಸ್ ಆಲ್ವೇಸ್ ಲೌಡರ್ ಅಂದರೆ ಪ್ರೀತಿ ಯಾವಾಗಲೂ ಜೋರಾಗಿ ಧ್ವನಿಸುತ್ತದೆ ಎಂಬ ಕ್ಯಾಪ್ಷನ್ ಹಾಕಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿದ ನೆಟ್ಟಿಗರು ಇದು ಸಂಗೀತ ಅವರಿಗೆ ಡೈರೆಕ್ಟಾಗಿ ಟಾಂಗ್ ಕೊಡಲು ಮತ್ತು ತಮ್ಮ ಪ್ರೀತಿಯನ್ನು ಜಗತ್ತಿಗೆ ಅಧಿಕೃತವಾಗಿ ಸಾರಲು ತ್ರಿಷಾ ಮಾಡಿದ ಒಂದು ದೊಡ್ಡ ಪ್ರಕಟಣೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ನಟಿ ತ್ರಿಷಾರವರ ಹೊಸ ಸಿನಿಮಾವಾದ ಕರುಪ್ಪು ಸ್ಕ್ರೀನಿಂಗ್ ವೇಳೆ ಅಭಿಮಾನಿಯೊಬ್ಬರು ತಳಪತಿಯನ್ನು ಕೇಳಿದೆ ಅಂತ ಹೇಳಿ ಎಂದಾಗ ನಟಿ ತ್ರಿಷಾ ನಾಚಿ ನೀರಾಗಿ ಖಂಡಿತ ಎಂದು ಉತ್ತರಿಸಿದ ವಿಡಿಯೋ ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಟ ವಿಜಯ್ ತಮ್ಮ ರಾಜಕೀಯ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮೇಲಿರುವ ಆರೋಪಗಳ ಬಗ್ಗೆ, ಟ್ರೋಲ್ಗಳ ಬಗ್ಗೆ ಪರೋಕ್ಷವಾಗಿ ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ವದಂತಿಗಳನ್ನು ನೋಡಿ ನೀವೆಲ್ಲರೂ ತುಂಬ ಬೇಸರಗೊಂಡಿದ್ದೀರಾ, ಜಗಳ ಕೂಡ ಆಡ್ಕೊಳ್ತಿದ್ದೀರಾ. ದಯವಿಟ್ಟು ಆ ವದಂತಿಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕೆ ಅಷ್ಟು ಯೋಗ್ಯತೆ ಇಲ್ಲ. ನಿಮ್ಮ ನೋವು ಮತ್ತು ಶಕ್ತಿಯನ್ನು ಸಮಾಜದ ಒಳ್ಳೆಯ ಕೆಲಸಗಳಿಗಾಗಿ ಬಳಸಿ. ನನ್ನ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನನಗೆ ಗೊತ್ತು. ನಾನೇ ಅದನ್ನು ನೋಡ್ಕೊಳ್ತೀನಿ, ನೀವ್ಯಾರು ಚಿಂತೆ ಮಾಡಬೇಡಿ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಿವಾದವು ವಿಜಯ್ ಅವರ ರಾಜಕೀಯಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆಲವು ಅಭಿಮಾನಿಗಳು ನಟ ವಿಜಯ್ ಮತ್ತು ನಟಿ ತ್ರಿಷಾ ನಡುವಿನ ಸಂಬಂಧದ ವದಂತಿಗಳನ್ನು ತುಂಬಾ ಸಂಭ್ರಮಿಸುತ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಪರಸ್ತ್ರೀ ಪರಪುರುಷ ಸಂಬಂಧಗಳನ್ನು ಸಾಮಾನ್ಯ ಎಂಬಂತೆ ಬಿಂಬಿಸುತ್ತಿದ್ದೇವಾ ಮತ್ತು ಇದರಿಂದ ನಮ್ಮ ಇಂದಿನ ಯುವ ಪೀಳಿಗೆ ತಪ್ಪು ದಾರಿಗೆ ಹೆಜ್ಜೆಡುತ್ತಿದೆಯಾ ಎಂಬ ಗಂಭೀರ ಪ್ರಶ್ನೆ
ಇಲ್ಲಿ ಮೂಡುತ್ತದೆ. ಈ ಇಡೀ ವಿವಾದದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅಥವಾ ಯಾವುದು ನಿಜ, ಯಾವುದು ಸುಳ್ಳು ಅನ್ನೋದು ನಮಗೆ ಯಾರಿಗೂ ತಿಳಿದಿಲ್ಲ. ಅಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಅನ್ನೋದನ್ನು ಸ್ವತಃ ವಿಜಯ್ ಅಥವಾ ತ್ರಿಷಾ ಅವರ ಬಂದು ಸ್ಪಷ್ಟನೆ ನೀಡುವವರೆಗೂ ಕೂಡ ನಾವು ಯಾವುದೇ ತೀರ್ಮಾನಕ್ಕೆ ಬರಲು ಕಷ್ಟ ಸಾಧ್ಯ. ಅಲ್ಲಿಯವರೆಗೂ ನಾವು ಕಾಯಬೇಕು. ಆದರೆ ಅಭಿಮಾನಿಗಳು ಇಂತಹ ವದಂತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತಿನ ಯುವಜನತೆ ಗಂಡ ಹೆಂಡತಿ ಸಂಬಂಧಕ್ಕೆ ಇರೋ ಗೌರವ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ಎರಡರ ನಡುವಿನ ಅರ್ಥವನ್ನು ಇವತ್ತಿನ ಯುವಜನತೆ ಅರ್ಥೈಸಿಕೊಂಡು ಪ್ರಬುದ್ಧತೆಯಿಂದ ಯೋಚಿಸಬೇಕು. ಈ ಇಡೀ ವಿಷಯದ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು ಎಂಬುದನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.